ಶಾಂತಿ ಕ್ರಾಂತಿ ಭಾರತೀಯ ಚಿತ್ರರಂಗದ ಮೊಟ್ಟ ಮೊದಲ ಅಟ್ಟರ್ ಫ್ಲಾಪ್ ಪ್ಯಾನ್ ಇಂಡಿಯಾ ಮೂವಿ. ಚಿತ್ರಕ್ಕೋಸ್ಕರ ತನ್ನ ತನು ಮನ ಧನ ಅರ್ಪಣೆ ಮಾಡಿ ಕನಸು ಕಂಡಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಸಾಲಕ್ಕೆ ದೂಡಿ ಮತ್ತೊಮ್ಮೆ ಈ ರೀತಿಯ ಪ್ರಯೋಗಕ್ಕೆ ಕೈನೇ ಹಾಕ್ಬೇಡ ಅಂತ ಕೈ ಸುಟ್ಟು ಕಳಿಸಿದಂತ ಈ ಮೂವಿ ಅವತ್ತಿನ ಕಾಲಕ್ಕೆ 10 ಕೋಟಿ ಖರ್ಚು ಮಾಡಿ ತಯಾರಾದಂತ ಸಿನಿಮಾ. ಈ ಸಿನಿಮಾದ ನಿರ್ದೇಶಕ ನಿರ್ಮಾಪಕ ಎನ್.ಇ. ವೀರಸ್ವಾಮಿ ಅವರ ಮಗ ರವಿಚಂದ್ರನ್ ಈಶ್ವರಿ ಪ್ರೊಡಕ್ಷನ್ ಬಂದಂತ ಈ ಮೂವಿ ನಿಜವಾಗಿಯೂ ಅಂದಿನ ಕಾಲಮಾನ ಅಂದ್ರೆ 35 ವರ್ಷಗಳ ಹಿಂದಿನ ಕಾಲಮಾನದಲ್ಲಿ ಒಂದು ರೀತಿಯ ಹೊಸ ಕರೆಂಟ್ ಅನ್ನ ಸೃಷ್ಟಿ ಮಾಡಿದಂತಹ, ಹೊಸ ಅಲೆಯನ್ನ ಸೃಷ್ಟಿ ಮಾಡಿದಂತಹ ಸಿನಿಮಾ. ಈ ಸಿನಿಮಾ ನಿಜವಾಗ್ಲೂ ಗೆದ್ದಿದ್ರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ರವಿಚಂದ್ರನ್ ಒಬ್ಬ ರಜನಿಕಾಂತ್ ರೇಂಜಿಗೆ ಬೆಳೆದು ಬಹಳ ವರ್ಷಗಳಾಗಿರ್ತಿತ್ತು. ರಜನಿಕಾಂತ್ ಕೂಡ ಈ ಸಿನಿಮಾದ ಬೇರೆ ಭಾಷೆಯಲ್ಲಿ ಅಭಿನಯಿಸಿದಂತಹ ನಟ. ಸೊ ರಜನಿಕಾಂತ್, ನಾಗಾರ್ಜುನ್, ರಮೇಶ್ ಅರವಿಂದ್, ರವಿಚಂದ್ರನ್ ಇವರೆಲ್ಲ ಒಟ್ಟಾಗಿ ಸೇರಿ, ಜೂಹಿ ಚಾವ್ಲಾ, ಖುಷ್ಬು ಇವರೆಲ್ಲ ಒಟ್ಟಾಗಿ ಸೇರಿ ಮಾಡಿದಂತ ಈ ಸಿನಿಮಾ ಅವತ್ತಿನ ಕಾಲಕ್ಕೆ ಅದ್ದೂರಿ ತಾರಾಗಣದ ಅದ್ದೂರಿ ಸೆಟ್ ನಲ್ಲಿ ಅದ್ದೂರಿ ಸಾಹಿತ್ಯ, ಸಂಗೀತ, ಅದ್ದೂರಿ ಟೆಕ್ನಾಲಜಿ ಉಪಯೋಗಿಸಿ ಮಾಡಿದಂತ ಸಿನಿಮಾ. ಈ ಸಿನಿಮಾನ ಜನ ತಿರಸ್ಕರಿಸಿದ್ರು. ಕಾರಣ ಗೊತ್ತಿಲ್ಲ. ನಾವು ಸಿನಿಮಾ ನೋಡ್ಬೇಕು ಅಂತ ಬಂದಾಗಿಂದೆಲ್ಲ, ಈ ಸಿನಿಮಾ ನೋಡುವ ಯೋಚನೆ ಬಂದಾಗಿಂದೆಲ್ಲ ಈ ಸಿನಿಮಾ ಯಾಕೆ ಸೋಲ್ತು ಅನ್ನೋ ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ. ವಾಟ್ ಎವರ್. ಬಟ್ ಇತ್ತೀಚಿನ ಒಂದು ಜನ್ಜಿ ಕಾಲದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ಸಿನಿಮಾದ ಬಗೆಗಿನ ಕನಸು, ಈ ಸಿನಿಮಾದ ಬಗೆಗಿನ ಮಾತುಗಳು, ಈ ಸಿನಿಮಾದಲ್ಲಿರ್ತಕ್ಕಂಥ ಫಿಲಾಸಫಿ ಇವೆಲ್ಲವನ್ನ ಜನ್ಜಿಯವರು ಒಪ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ಒಪ್ಕೊಂಡಿದೆ. ಆ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಈ ಸಿನಿಮಾ ರಿಲೀಸ್ ಮಾಡಿ ಅಂತ ಕೂಗು ಅಲೆಗಳೆತ್ತಿದೆ. ಸಿನಿಮಾದ ಬಗ್ಗೆ ಸದಾ ಕನಸು ಕಾಣ್ತಿರ್ತಕ್ಕಂಥ ಕನಸುಗಾರ ತಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ 35 ವರ್ಷ ಆದ್ಮೇಲೂ ಕೂಡ ಮನ್ನಣೆ ಸಿಕ್ತಿರ್ತಕ್ಕಂಥ ಈ ಕಾಲದಲ್ಲಿ ಈ ಸಿನಿಮಾದ ಬಗ್ಗೆ ಯೋಚನೆ ಮಾಡದೇ ಇರೋದು ಸಾಧ್ಯನೇ ಇಲ್ಲ. ರಿಜಿಸ್ಟರ್ ರವಿಚಂದ್ರನ್ ಅಂದ್ರೇನೆ ಹಾಗೆ ಸಿನಿಮಾಕ್ಕೋಸ್ಕರ ಬದುಕಿರ್ತಕ್ಕಂಥ ಜೀವ. ಈ ಜೀವ ನಿಜವಾಗ್ಲೂ ಈ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಜನ್ಜಿಯವರ ಬಾಯಲ್ಲಿ ಸೃಷ್ಟಿಯಾದ ನಂತರ ನಿಜವಾಗ್ಲೂ ಇಷ್ಟೊತ್ತಿಗೆ ಈ ಸಿನಿಮಾದ ಒಂದು ಚಿತ್ರಣನ ತಮ್ಮ ಕಣ್ಣು ಮುಂದೆ, ಈ ಸಮಾಜದ ಮುಂದೆ, ಮೀಡಿಯಾದವರ ಮುಂದೆ, ಸೋಷಿಯಲ್ ಮೀಡಿಯಾದವರ ಮುಂದೆ ತಂದು ತೆರೆದಿಡ್ತಾ ಇದ್ರು. ಬಟ್ ಚಿತ್ರಣ ಬದಲಾಗಿದೆ. ನಿಜವಾಗಿಯೂ ಅವ್ರ ಕೈಯಲ್ಲಿಲ್ಲ ಅನ್ನೋಷ್ಟು ಮಟ್ಟದ ಕಾಲ ಮಿಂಚೋಗಿದೆ ಅನ್ನೋದು ಅವರ ತಮ್ಮ ಬಾಲಾಜಿ, ರವಿಚಂದ್ರನ್ ಅವರ ತಮ್ಮ ಬಾಲಾಜಿ ವೀರಸ್ವಾಮಿ ಅವರ ಮಾತನ್ನ ಕೇಳಬಹುದು. ಶಾಂತಿ ಕ್ರಾಂತಿ ರಿಲೀಸ್. ಮೊದಲನೇದಾಗಿ ನೀವೆಲ್ಲ ಶಾಂತಿ ಕ್ರಾಂತಿ ಸಿನಿಮಾಗಾಗಿರ್ಬೋದು, ನಮ್ಮ ಅಣ್ಣನಿಗಾಗಿರ್ಬೋದು, ನಮಗಾಗಿರ್ಬೋದು, ನೀವು ತೋರಿಸಿರೋ ಪ್ರೀತಿ ಅಪಾರವಾದದ್ದು. ಅದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ನಿಮ್ಮ ಈ ಒಂದು ಪ್ರೀತಿ ಶುರುವಾಗಿದ್ದ ಒಂದು 2-3 ದಿನಕ್ಕೇ ನಾನು ನಮ್ಮ ಅಣ್ಣ ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ನಾವು ಮಾತಾಡಿದ್ವಿ. ಅವತ್ತಿಂದ ನಮ್ಮ ಪ್ರಯತ್ನ ಅವತ್ತಿಗೆ ಶುರುವಾಗಿದೆ. ಬಟ್ ಏನು ನಿಮಗೆ ಒಂದು ಸ್ಪಷ್ಟನೆ ಕೊಡೋದಕ್ಕೆ ನಾನು ಏನಕ್ಕೆ ಇವತ್ತು ಬಂದಿದ್ದೀನಿ ಅಂದರೆ, ಶಾಂತಿ ಕ್ರಾಂತಿ ನೆಗೆಟಿವ್ಸ್ ಮೆಲ್ಟ್ ಆಗೋಗಿದೆ. ಸೊ ಮೆಲ್ಟ್ ಆದಾಗ ಅದನ್ನು ನಾವು ಇವತ್ತಿನ ಒಂದು ಟೆಕ್ನಾಲಜಿಗೆ ತೊಗೊಂಬಂದು ಮಾಡೋದು ತುಂಬ ಕಷ್ಟ. ನಾವು ತುಂಬ ಬೇರೆ ಸೋರ್ಸ್ಗಳನ್ನೆಲ್ಲನೂ ಇನ್ನೂ ಹುಡುಕ್ತಾ ಇದ್ದೀವಿ. ಅದರಿಂದ ಏನಾದರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದನ್ನು ಮಾಡೋ ಆಸೆ ನಮ್ಮೆಲ್ಲರಿಗೂ ಇದೆ. ಅದನ್ನು ನಿಮ್ಮ ಮುಂದೆ ತೊಗೊಂಬಂದು ಕೊಡಬೇಕು ಅನ್ನೋ ಆಸೆ ನಮಗಿದೆ. ಆದರೆ ಯಾವುದೇ ಸೋರ್ಸ್ ಸಿಕ್ಕಿದ್ರೂ ಸಹ ಒಂದು ವಿಷಯ ಏನು ನಿಮಗೆಲ್ಲ ಹೇಳ್ಬೇಕಾಗಿರೋದು ನನಗೇನು ಅಂದರೆ, ಅದು ನಾನು ನಾಳೆ ಈ ಕೆಲಸನ ಸ್ಟಾರ್ಟ್ ಮಾಡಿದ್ರು ಅದು 8 ತಿಂಗಳು, 10 ತಿಂಗಳು, ಇಲ್ಲ 1 ವರ್ಷ, ಇಲ್ಲ ಅದ್ರ ಮೇಲೇನೂ ಆಗ್ಬೋದು. ಅದು ಏನಕ್ಕೆ ಅಂದರೆ, ಮತ್ತೆ ನಾವು ಕಲರಿಂಗ್ ಮಾಡಬೇಕು, ನೆಗೆಟಿವ್ಸ್ ಫೇಡ್ ಔಟ್ ಆಗಿರುತ್ತೆ, ಮತ್ತೆ ಮ್ಯೂಸಿಕ್ ಮಾಡಿಸ್ಬೇಕು, ರೆಕಾರ್ಡಿಂಗ್ ಮಾಡಿಸ್ಬೇಕು, ಎಫೆಕ್ಟ್ಸ್ ಮಾಡಿಸ್ಬೇಕು, DI ಮಾಡಿಸ್ಬೇಕು, ಸೆನ್ಸಾರ್ ಮಾಡಿಸ್ಬೇಕು, ಈ ಥರ ತುಂಬ ವಿಷಯಗಳಿದೆ. ಅದನ್ನು ಅವತ್ತೇ ನಮ್ಮಣ್ಣ ಅದ್ಭುತವಾದಂಥ ಕ್ವಾಲಿಟಿಲಿ ಕೊಟ್ಟಂಥ ಒಂದು ಚಿತ್ರ. ಇದನ್ನು ಇವತ್ತು ನಿಮ್ಮ ಆಸೆಗಳಿಗೆ ನಾವು ತೊಗೊಂಬಂದು ಬಿಡಬೇಕಾದ್ರೆ ಅದು ಅಷ್ಟೇ ಚೆನ್ನಾಗಿರಬೇಕು. ಇವತ್ತಿನ ಒಂದು ಇದಕ್ಕೆ ನಿಮಗೆಲ್ಲ ಖುಷಿ ಕೊಡೋಂಥ ಒಂದು ಸೌಂಡ್ ಸಿಗಬೇಕು, ಒಂದು ಡಾಲ್ಬಿ ಮಾಡಿಸ್ಬೇಕು, DTS ಮಾಡಿಸ್ಬೇಕು, ಅಟ್ಮಾಸ್ ಮಾಡಿಸ್ಬೇಕು, ಇಷ್ಟು ವಿಷಯಗಳಿದೆ. ರೈಟ್ಸ್ ರವಿಚಂದ್ರನ್ ಹತ್ರ ಇಲ್ವಂತೆ, ಅವ್ರ ತಮ್ಮ ಬಾಲಾಜಿ ಹತ್ರ ಇದೆಯಂತೆ, ಅದಕ್ಕೆ ಏನೇನೋ ಟೆಕ್ನಿಕಲ್ ಇಶ್ಯೂಸ್ ಇದೆಯಂತೆ. ಹಾಗಾಗಿ ರಿಲೀಸ್ ಆಗೋ ಡೌಟ್ ಅನ್ನುವ ಹಲವಾರು ಕೂಗುಗಳು ಕೇಳಿ ಬರ್ತಾ ಇದ್ರು ಕೂಡ ಸಿನಿಮಾ ಕುಟುಂಬ ಏನು ರವಿಚಂದ್ರನ್ ಸಿನಿಮಾ ಕುಟುಂಬದ ರವಿಚಂದ್ರನ್ ಅವರ 2ನೇ ಮಗ ವಿಕ್ರಮ್, 1ನೇ ಮಗ ಮನೋರಂಜನ್ ಕೂಡ ಈ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಟ್ಬಿಟ್ಟು ತಂದೆಯವರು ಅದ್ಭುತವಾದ ಕೆಲಸ ಮಾಡಿದ್ದಾರೆ, ಈ ಕೆಲಸಕ್ಕೆ ನಾನು ಕೂಡ ಫಿದಾ ಆಗಿದ್ದೀನಿ, ಈ ಸಿನಿಮಾದ ರೆಕಾರ್ಡಿಂಗ್ ಬಗ್ಗೆ ತಂದೆಯವರು ನಾವು ಮಾತಾಡಿದೀವಿ, ಇದ್ರ ಬಗ್ಗೆ ಶೀಘ್ರದಲ್ಲೇ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ವಿಡಿಯೋದಲ್ಲಿ ರವಿಚಂದ್ರನ್ ಅವರ ಸಹೋದರ ಬಾಲಾಜಿ ಅವರು ಹೇಳೋ ಮಾತುಗಳೇ ಬೇರೆ. ಆ ಸಿನಿಮಾದ ನೆಗೆಟಿವ್ ಸಂಪೂರ್ಣ ಮೆಲ್ಟ್ ಆಗಿದೆ. ನೆಗೆಟಿವ್ಸ್ ಸಂಪೂರ್ಣ ಮೆಲ್ಟ್ ಆದಾಗ ಆ ಒರಿಜಿನಾಲಿಟಿ ಆಫ್ ದ ಮೂವಿ ರೀಲ್ಸ್ ಏನಿದೆ ಅದು ಸಿಗಕ್ ಸಾಧ್ಯ ಇಲ್ಲ ಅಂದಮೇಲೆ ಅವರು ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ದಾರಿಗಳಿಂದ ಅದರ ಏನು ರೀಲ್ಸ್ ಗಳನ್ನ, ನೆಗೆಟಿವ್ಸ್ ನ ಸಂಗ್ರಹಣ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ. ಜೊತೆಗೆ ಈ ಸಿನಿಮಾ ಬಂದ್ರೂ ಕೂಡ ರಿಲೀಸ್ ಮಾಡ್ಬೇಕು ಅಂತ ಏನಾದ್ರು ಯೋಚನೆ ಮಾಡಿದ್ರೆ ಸುಮಾರು 8 ತಿಂಗಳಿಂದ 1 ವರ್ಷ ಕಾಲ ಹಿಡಿಯುತ್ತೆ. ಮತ್ತೆ ರೆಕಾರ್ಡಿಂಗ್ ಮಾಡಬೇಕು, ಮತ್ತೆ ಸೌಂಡಿಂಗ್ ಮಾಡಬೇಕು, ಮತ್ತೆ ಈಗಿನ ಟ್ರೆಂಡಿಂಗ್ ಟೆಕ್ನಾಲಜಿ ಟಚ್ ಕೊಡಬೇಕು. ಇವೆಲ್ಲ ಕೊಟ್ಟು ಸಿನಿಮಾ ಈಗಿನ ಕಾಲದಲ್ಲಿ ಚೆನ್ನಾಗಿದೆ ಅಂತ ಮಾಡಬೇಕು ಅಂತ ಅವ್ರ ಸಿನಿಮಾದ ಫ್ಯಾಮಿಲಿ ಆಗಿರ್ತಕ್ಕಂಥ ರವಿಚಂದ್ರನ್, ಬಾಲಾಜಿ ಅವರು, ಅವ್ರ ಮಕ್ಕಳೆಲ್ಲ ಈಗಾಗಲೇ ಡಿಸ್ಕಷನ್ ಮಾಡಿದ್ದಾರೆ. ಸಿನಿಮಾ ಬೇಕು ಅಂತ ಕೇಳಬೇಕಾದ್ರೆ ಸಿನಿಮಾ ಕೊಡಕ್ಕೆ ಅವ್ರು ರೆಡಿ ಇಲ್ವಾ?
ಅವ್ರು ರೆಡಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಅನೌನ್ಸೇ ಮಾಡ್ಬಿಡ್ತಿದ್ರು ರವಿಚಂದ್ರನ್ ಅವರು. ಬಟ್ ಆ ಸಿನಿಮಾದ ನೆಗೆಟಿವ್ಸ್ಗಳೆಲ್ಲ ಹಾಳಾಗೋಗಿದೆ. ಈಗ ಬೇರೆ ಬೇರೆ ಮೂಲಗಳಿಂದ ಅದರದ್ದು ಫಾರ್ಮ್ ಸಿಕ್ಕಿದ್ರು ಕೂಡ, ಅದರದ್ದು ಒಂದು ಟ್ರ್ಯಾಕ್ ಸಿಕ್ಕಿದ್ರು ಕೂಡ ಅದಕ್ಕೆ ಮತ್ತೆ ಹೊಸ ಟಚ್ ಕೊಡೋಕ್ಕೋಸ್ಕರ ಸಾಕಷ್ಟು ಸಮಯ ಹಿಡಿಯುತ್ತೆ. ಜೊತೆಗೆ ಸಾಕಷ್ಟು ಹಣ ಖರ್ಚಾಗುತ್ತೆ. ರವಿಚಂದ್ರನ್ ಅವರು ಈಗಾಗಲೇ ಸಿನಿಮಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಕೈ ಸುಟ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲೂ ಕೂಡ ರವಿಚಂದ್ರನ್ ಏನಾದ್ರು ಮಾಡಲೇಬೇಕು ಅಂತ ಹೊರಟ್ರೆ ಈ ಸಿನಿಮಾಗೆ ಮತ್ತೆ ಮರುಜನ್ಮ ಕೊಟ್ಟು ಇತ್ತೀಚಿನ ಟ್ರೆಂಡ್ ಏನಿದೆ ಆ ಥರ ಸೃಷ್ಟಿ ಮಾಡ್ತಾರೆ. ಆದರೆ ಪ್ರೇಕ್ಷಕರು ಈ ಸಿನಿಮಾನ ನೋಡ್ತಾರಾ ಪ್ರಶ್ನೆ. ಸಿನಿಮಾ ಪ್ರೇಕ್ಷಕರು ನೋಡಿದ್ರೆ ನಿಜವಾಗ್ಲೂ ಅವ್ರು ಮಾಡಿದ ಕೆಲಸಕ್ಕೆ ಸಾರ್ಥಕ ಅನಿಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲೇನೋ ನಾವು ಗೆಲ್ಲಿಸ್ತೀವಿ, ಆಗ ಸೋತಿದ್ದಾರೆ ನಾವು ಗೆಲ್ಲಿಸ್ತೀವಿ, ಈಗ ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಶಿಕ್ಷಕರು, ಸ್ಟೂಡೆಂಟ್ಸು, ಅಫಿಷಿಯಲ್ಸು, ಈ ಯೂಟ್ಯೂಬರ್ಸು ಹೀಗೆ ಸಾಲು ಜನರು ಶಾಂತಿಕ್ರಾಂತಿ ಬಗ್ಗೆ ಮಾತಾಡ್ತಿದ್ರೆ, ಶಾಂತಿಕ್ರಾಂತಿಯಲ್ಲಿ ಇರ್ತಕ್ಕಂಥ ಹಾಡುಗಳ ಬಗ್ಗೆ, ಶಾಂತಿಕ್ರಾಂತಿಗಳಿರ್ತಕ್ಕಂಥ ಡೈಲಾಗ್ಗಳ ಬಗ್ಗೆ ಹೊಸದಾಗಿ ರೀಲ್ಸ್ ಮಾಡಿ ರವಿಚಂದ್ರನ್ ಇಸ್ ಗ್ರೇಟ್ ಅನ್ನೋ ಘೋಷಣೆಗಳನ್ನ ಸಾರಾಸಗಟಾಗಿ ಹಾಕ್ತಾ ಇದ್ದಾರೆ. ನಾನು ಈ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ರವಿಚಂದ್ರನ್ ವಿಡಿಯೋ ಅಂತ ಅಂದ್ರೆ, ರವಿಚಂದ್ರನ್ ಸಾಂಗ್ ಅಂತ ಅಂದ್ರೆ ಅವು ಅಲ್ಟಿಮೇಟ್, ಎಕ್ಸ್ಟ್ರಾಡಿನರಿ, ಇನ್ನು 100 ಅಲ್ಲ 200 ವರ್ಷಗಳು ಹೋದ್ರೂ ಕೂಡ ಗುಣತಕ್ಕಂಥ ಸಾಂಗ್ಗಳು. ಅದು ನಾವು ಕೇಳ್ತಿದ್ವಿ, ಮಾಡ್ತಿದ್ವಿ. ಆದ್ರೆ ಈ ಸಿನಿಮಾನ ನಾವು ನೋಡ್ತೀವಿ, ನಾವು ಅದನ್ನ ಏನೋ ಎಕ್ಸ್ಟ್ರಾಡಿನರಿ ಲೆವೆಲ್ ತಗೊಂಡು ಹೋಗ್ತೀವಿ ಅಂತ ಹೇಳ್ತಿರೋರೆಲ್ಲ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕೈಯಲ್ಲಿ ಫೋನ್ ಇದೆ, ನೆಟ್ವರ್ಕ್ ಇದೆ, ಸರ್ವರ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಫ್ರೀಯಾಗಿ ನೋಡ್ತಾ ಇದ್ರಿ. ಇದೇ ಜನ ಎಷ್ಟು ಜನ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ರಿಲೀಸ್ ಆದ್ರೆ ನೋಡ್ತೀರಿ. ಈಗಾಗಲೇ ರಿಲೀಸ್ ಆಗಿರೋ ಸಿನಿಮಾನ ಮತ್ತೊಂದ್ಸರಿ ಎಷ್ಟು ಜನ ನೋಡಿ ಈಗ ಸ್ಪೆಷಲ್ ಟಚ್, ಇತ್ತೀಚಿನ ಟ್ರೆಂಡಿಂಗ್ ಟೆಕ್ನಿಕಲ್ ಟಚ್ ಎಲ್ಲ ಕೊಟ್ಟು ಸಿನಿಮಾ ಮಾಡಿದ್ರೆ ಅದಕ್ಕೆ ಅಪ್ಡೇಟ್ ಆಗಿ ನಿಯರ್ಲಿ ಮತ್ತೊಂದು 5 ರಿಂದ 10 ಕೋಟಿ ರವಿಚಂದ್ರನ್ ಖರ್ಚು ಮಾಡ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ನೀವು ಆ ಹಣನಾದ್ರೂ ಬರ್ಸೋಷ್ಟು ಸಿನಿಮಾ ನೋಡ್ತೀರಾ? ನಿಜವಾಗ್ಲೂ ನಮ್ಗೆ ಯಾಕೋ ಡೌಟ್ ಅಂತ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಕ್ಕಂಥ ಅಲೆಗಳು ಹಿಂಗ್ ಅಮುಕ ಬರ್ತವೆ, ಹಿಂಗ್ ಬಂದು ಸಮುದ್ರದ ಅಲೆಗಳು ಬಂದು ಹಿಂಗ್ ಹೋದಂಗೆ, ಸಮುದ್ರದ ಅಲೆಗಳು ಬಂದಂಗೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿನ ಟ್ರೆಂಡ್ ಅದು ನಡೀತಿರ್ಬೋದು. ಆಸ್ ಪರ್ ಬಾಲಾಜಿ ಹೇಳಿರೋ ಪ್ರಕಾರ ಇನ್ನು 8 ರಿಂದ 10 ತಿಂಗಳು ಆಗ್ತದೆ ಸಿನಿಮಾ, ಮತ್ತೆ ನಾವೆಲ್ಲ ಅದಕ್ಕೆ ರೆಡಿ ಮಾಡ್ಕೋಬೇಕು ಅಂದ್ರೆ ಅಷ್ಟೊತ್ತಿಗೆ ಇನ್ಯಾವ ತರ ಟ್ರೆಂಡ್ ಸ್ಟಾರ್ಟ್ ಆಗಿರುತ್ತೋ, ಇನ್ಯಾವ ರೀತಿಯ ಅಲೆಗಳು ಸ್ಟಾರ್ಟ್ ಆಗಿರುತ್ತೋ. ಈಗ ಟಾಕ್ಸಿಕ್ ಬಂದು ಕುತ್ಕೊಂಡಿದೆ, ನಂತರ ರಾಮಾಯಣ ಬಂದು ಕುತ್ಕೊಳ್ತಾ ಇದೆ, ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳ್ತಾರೆ, ಅದು ಕೇಳ್ತಾ ಇದ್ದೀನಿ. ಇನ್ನು ಸುದೀಪ್ ನಾವು ಯಾವ್ಯಾವ ಸಿನಿಮಾಗಳೆಲ್ಲ ಬಂದಿರೋ ಸಂದರ್ಭದಲ್ಲಿ ಈ ಟ್ರೆಂಡ್ ಎಷ್ಟು ದಿನ ಇರುತ್ತೆ, ಈ ಅಲೆ ಎಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವಾಗೇನೋ ಟ್ರೆಂಡ್ ಇದೆ, ಈಗ ಬಿಟ್ರೆ ಅಟ್ಲೀಸ್ಟ್ ಒಂದು 50 ರಿಂದ 60 ಲಕ್ಷ ಜನ ಸಿನಿಮಾ ನೋಡ್ಬೋದು ಅಂತ ನಾನು ಅನ್ಕೋಣ. ಅಥವಾ ವರ್ಲ್ಡ್ ವೈಡ್ ಇಂಟ್ರೊಡ್ಯೂಸ್ ಮಾಡಿ ಏನಾದರೂ ಅದಕ್ಕೊಂದು ಸ್ಪೆಷಲ್ ಟಚ್ ಮಾಡ್ತಾರೆ ಅಂತಂದ್ರೆ ಏನೋ ಆಗುತ್ತೆ ಅಂತ ಅನ್ಕೋಣ. ಆಫ್ಟರ್ 8 to 10 months, ವಾಟ್ ಅಬೌಟ್ ದಟ್ ಕಂಟೆಂಟ್? ಸೋಷಿಯಲ್ ಮೀಡಿಯಾ ಹಂಗೆ ಇರಬೇಕಲ್ಲ. ಸೊ ಈ ರೀತಿಯ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಇದೆ. ಏನಾದರೂ ಆಗಲಿ ರಿಲೀಸ್ ಆದ್ರಂತೂ ಪ್ರಾಮಾಣಿಕವಾಗಿ ರವಿಚಂದ್ರನ್ ಅಭಿಮಾನಿಯಾಗಿ ನಾನಂತೂ ಸಿನಿಮಾ ನೋಡ್ತೀನಿ. ಬಿಕಾಸ್ ಪ್ರಾಮಾಣಿಕವಾಗಿ ರವಿಚಂದ್ರನ್ ಸಿನಿಮಾಗೋಸ್ಕರನೇ ಜೀವಿಸಿರ್ತಕ್ಕಂಥ ವ್ಯಕ್ತಿ. ಆ ಟೆಕ್ನಾಲಜಿ, ಆ ಸದಾ ಗುನುಗುವ ಸಾಂಗ್ಗಳು, ಫಿಲಾಸಫಿ ಹೇಳ್ತಕ್ಕಂಥ ಸಾಂಗ್ಗಳು, ಆ ಸಿನಿಮಾ ತಮ್ಮ ಹೀರೋಯಿನ್ಗಳನ್ನ ಸುಂದರವಾಗಿ ಕಾಣಿಸ್ತಕ್ಕಂಥ ಒಂದು ಸುಂದರವಾಗಿ ತೋರಿಸ್ತಕ್ಕಂಥ ಒಂದು ಕಲೆ, ಇವೆಲ್ಲ ಇರೋದ್ರಿಂದ ರವಿಚಂದ್ರನ್ ಸಿನಿಮಾ ನಾನಂತೂ ನೋಡ್ತೀನಿ. ರಿಲೀಸ್ ಆದರೆ ನೀವುಗಳು ಕೂಡ ಸಿನಿಮಾ ನೋಡಿ ಅಂತ ನಾನು ಕೂಡ ತಮ್ಮಲ್ಲಿ ಕೇಳ್ಕೊತೀನಿ. ಬಿಕಾಸ್ ಸಿನಿಮಾದ ತಿಂದಲೇ ಜೀವನ ಮಾಡ್ತಿರ್ತಕ್ಕಂಥ ವ್ಯಕ್ತಿ, ಅವರಿಗೆ ಅನ್ಯಾಯ ಆಗೋದು ಬೇಡ. ಗೆಲ್ಲವೇ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ.